ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ಸುಮಾರು 2000 ವರ್ಷಗಳ ಹಿಂದೆ ಭಾರತದಲ್ಲಿ ಅಂತ ಹೇಳಿದ್ರೆ ಈ ಭಾವನಾ ತ್ರತಾತೀತೀತಿ ಭಾರತ ಅನ್ನುವಂಥ ಈ ಶರೀರದಲ್ಲಿ ಬ್ರಹ್ಮ ಬರೆದಂಥ ಹಣೆಬರಕ್ಕೆ ಅನುಗುಣವಾಗಿ ಕಾರ್ಯಾಚರಿಸುವಂಥ ವ್ಯವಸ್ಥೆ ಇತ್ತು. ಹಾಗೆ ಬ್ರಾಹ್ಮಣರು ಇದ್ದರು, ವೇದ ಪಾಠ ಶಾಲೆಗಳಿತ್ತು, ಬೇರೆ ಬೇರೆ ದೇಶಗಳಿಂದ ಇಲ್ಲಿ ವಿದ್ಯೆಯನ್ನು ಕಲೀಲಿಕ್ಕೆ ಬರ್ತಿದ್ರು. ಹೀಗೆ ನಮ್ಮನ್ನು ನಾವು ತಿಳಿದುಕೊಳ್ಳಿಕ್ಕೋಸ್ಕರ ಬ್ರಹ್ಮಜ್ಞಾನೇತೀತಿ ಬ್ರಾಹ್ಮಣ ಅನ್ನುವಂಥ ಆ ತತ್ವದಲ್ಲಿ ಬ್ರಹ್ಮನೇ ಇಲ್ಲಿ ಹಣೆಬರವನ್ನು ಬರೆಯುವವ. ಹೀಗೆ ಇಲ್ಲಿ ಕರ್ಮದ ಲೇಪನಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ದ ಹಾಗೆ ಇನ್ನು ಈ ಕರ್ಮವನ್ನು ಇಲ್ಲಿ ತಿದ್ದಬೇಕು. ಇನ್ನು ಯಾಕೆ ತಿದ್ದಬೇಕಂತ ಹೇಳಿದರೆ, ಯಾರು ಬ್ರಾಹ್ಮಣ್ಯದ ಭಾಷೆಯಲ್ಲಿ ಆ ತತ್ವದಲ್ಲಿ ಜೀವನವನ್ನು ಸಾಗಿಸ್ತಿದ್ರೋ ಒಂದು ಹಂತಕ್ಕೆ ಅವರೆಲ್ಲರೂ ಬೌದ್ಧ ಧರ್ಮಕ್ಕೆ ಪರಿವರ್ತನೆಯನ್ನು ಮಾಡಿಕೊಳ್ಳುವುದು. ಹಾಗೆ ಆ ಬೌದ್ಧ ಧರ್ಮದ ಉಚ್ಛ್ರಾಯ ಸ್ಥಿತಿಯಲ್ಲಿ ಊರಿಗೆ ಊರೇ ಭಿಕ್ಷುಗಳಾಗಿ ಹೊರಟು ನಿಂತಹ ಆ ಕ್ಷಣಗಳು. ಆಗ ಮತ್ತೆ ಈ ಸನಾತನ ಧರ್ಮವನ್ನು ಮೇಲೆತ್ತಲಿಕ್ಕೋಸ್ಕರ, ಸನಾತನ ಧರ್ಮವನ್ನು ಮತ್ತೆ ಜಾಗೃತಗೊಳಿಸಲಿಕ್ಕೋಸ್ಕರ ನವನಾಥರು ಅಂತ ಯೋಗಿಗಳು ಇಲ್ಲಿ ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ಜನ್ಮವನ್ನು ಪಡೆದುಕೊಂಡ್ರು. ಹಾಗೆಯೇ ಅದಕ್ಕೆ ಮೂಲ ಮಠ ಕದ್ರಿಯ ಜೋಗಿ ಮಠ. ಇಲ್ಲಿಯೂ ಬೌದ್ಧ ಧರ್ಮದ ವಜ್ರಾಯನ ಪಂಥ ಅಸ್ತಿತ್ವದಲ್ಲಿತ್ತು. ಹಾಗೆಯೇ ನಾಗಾರ್ಜುನನೆಂಬಂಥ ಯೋಗಿ ಈ ಕದ್ರಿಯ ಗುಡ್ಡದಲ್ಲಿ ಬಂಗಾರವನ್ನು ತಯಾರಿಸ್ತಿದ್ದ ಅನ್ನುವಂಥ ಪ್ರತೀತಿ ಎಲ್ಲ ಇದೆ. ಹೀಗೆ ಆ ವಜ್ರಾಯನ ಪಂಥಕ್ಕೆ ಸಂಬಂಧಪಟ್ಟಂತ ಅವಲೋಕಿತೇಶ್ವರ ಇದೆಲ್ಲವೂ ಕುರು ಆಗಿದೆ. ಈ ಅವಲೋಕಿತೇಶ್ವರನನ್ನು ನಾಥ ಪಂಥದಲ್ಲಿ ಮಸ್ತೇಂದ್ರನಾಥ ಅಂತ ಕರೆದ್ರೆ, ಬೌದ್ಧ ಧರ್ಮದ ವಜ್ರಾಯಣ ಪಂಥದವರು ಅವಲೋಕಿತೇಶ್ವರ, ತ್ರಿಲೋಕೇಶ್ವರ ಅಂತ ಕರೀತಾರೆ. ಇಂತಹ ಕಾಲಘಟ್ಟದಲ್ಲಿ ಬ್ರಾಹ್ಮಣರು ತಮ್ಮ ವೇದವನ್ನು ಬಿಟ್ಟರು ಅಂತ ಹೇಳಿದ್ರೆ ಬೇರೆ ಭಾಷೆಯನ್ನು ಮಾತನಾಡಲಿಕ್ಕೆ ಪ್ರಾರಂಭಿಸಿದ್ರು. ಇದಕ್ಕೆ ಪುರಾಣದಲ್ಲಿ ಕಥೆ ಇದೆ. ದೈವ ಮಂತ್ರಾಧೀನ, ಮಂತ್ರ ಬ್ರಾಹ್ಮಣಾಧೀನ ಅಂತ. ಬ್ರಾಹ್ಮಣಾಧೀನ ಅಂತ ಹೇಳಿದ್ರೆ ಯಾರು ಆ ಮಂತ್ರವನ್ನು ಉಚ್ಚರಿಸ್ತಾನೆ ಅವನ ಅಧೀನ. ಹೀಗೆ ಬ್ರಾಹ್ಮಣರೆಲ್ಲರೂ ತಮ್ಮ ನಿತ್ಯ ಕರ್ಮದ ಅನುಷ್ಠಾನಗಳಲ್ಲಿ, ಪೂಜೆ ಪುರಸ್ಕಾರಗಳಲ್ಲಿ ದೇವತೆಗಳನ್ನು ಸ್ತುತಿಸುವುದು, ದೇವತೆಗಳಿಗೆ ನೈವೇದ್ಯವನ್ನು ಕೊಡುವುದು, ಷೋಡಶೋಪಚಾರಗಳಿಂದ ಪೂಜಿಸುವಂಥ ಕ್ರಮ ಇದೆಲ್ಲವೂ ಹಿಂದಿನಿಂದಲೂ ನಡೆದುಕೊಂಡು ಬಂದಂಥ ಪದ್ಧತಿ. ಇಷ್ಟ ಆಗುವಾಗ ಇಲ್ಲಿ ಅಂಧಕಾಸುರ ಅನ್ನುವಂಥ ಒಬ್ಬ ರಾಕ್ಷಸ ದೇವತೆಗಳಿಗೆ ಹವಿಸ್ಸೇ ಸಿಗದಿದ್ದರೆ ಆಗ ದೇವತೆಗಳ ಶಕ್ತಿಯನ್ನು ಕುಂದಿಸಬಹುದು ಅನ್ನುವಂಥ ಉದ್ದೇಶದಿಂದ ಬ್ರಾಹ್ಮಣರ ಬಾಯಿಯಲ್ಲಿದ್ದಂಥ ಆ ವೇದ ಮಂತ್ರಗಳನ್ನು ಶಬ್ದಾಕರ್ಷಣ ಮಂತ್ರದ ಮುಖಾಂತರ ಸೆಳೀತಾನೆ. ಅಂಧಕಾಸುರ ಅಂತ ಹೇಳಿದ್ರು ಇಲ್ಲಿ ಆ ವೇದವನ್ನು ಬಿಟ್ಟ ಬ್ರಾಹ್ಮಣರ ಕಥೆ ಇದು. ಬೌದ್ಧ ಧರ್ಮಕ್ಕೋ, ಕ್ರೈಸ್ತ ಧರ್ಮಕ್ಕೋ ಅಥವಾ ಇಸ್ಲಾಂ ಧರ್ಮಕ್ಕೋ ಪರಿವರ್ತನೆಗೊಂಡು ಹೋದವರ ಕಥೆ. ಇನ್ನು ಶಬ್ದಾಕರ್ಷಣ ಮಂತ್ರ ಅಂತ ಹೇಳಿದ್ರೆ ಬೇರೆ ಭಾಷೆಯ ಶಬ್ದದ ಆಕರ್ಷಣೆಗೆ ಒಳಗಾದದ್ದು ಅಂತ. ಹೀಗೆ ಸೆಳೆದುಕೊಂಡು ಹೋಗಿ ಅವ ಪಾತಾಳದಲ್ಲಿ ಕೊಂಡೋಗಿ ಇಡ್ತಾನೆ. ಇಲ್ಲೀಗ ದೇವತೆಗಳಲ್ಲಿ ಹಾಹಾಕಾರ ಹೇಳ್ತದೆ. ಇಲ್ಲಿ ಹವಿಸ್ಸಿಲ್ಲದೆ ದೇವತೆಗಳಿಗೆ ಕಾರ್ಯಾಚರಿಸಲಿಕ್ಕಾಗುವುದಿಲ್ಲ. ಈ ವಿಷಯ ವಿಷ್ಣುವಿಗೆ ತಿಳಿಯುತ್ತದೆ. ವಿಷ್ಣು ತನ್ನ ಅಂತರ್ದೃಷ್ಟಿಯ ಮುಖಾಂತರ ನೋಡುವಾಗ ಆ ವೇದ ಮಾತೆ ಪಾತಾಳದಲ್ಲಿ ನೀಲಿ ಬಣ್ಣದಿಂದ ಗೋಚರಿಸ್ತಾಳೆ. ಹೀಗೆ ಪಾತಾಳಕ್ಕೆ ಹೋದಂಥ ವಿಷ್ಣು ಅಂಧಕಾಸುರನನ್ನು ಕೊಂದು, ಹಾಗೆ ಪಾತಾಳದಲ್ಲಿದ್ದಂಥ ನೀಲಿ ಬಣ್ಣದ ಸೀರೆಯನ್ನು ಉಟ್ಟಂಥ ಆ ನೀಲ ಸರಸ್ವತಿಯನ್ನು ಪಾತಾಳದಿಂದ ಮೇಲಕ್ಕೆ ತರ್ತಾನೆ. ಹಾಗೆ ಈ ಮೇಲಕ್ಕೆ ಬಂದಾಗ ಅಲ್ಲಿ ಒಂದು ಶರೀರ ಅಂತ ಬೇಕು. ಇದು ನಾನು ಲಿಂಗ ಶರೀರದ ಪಾತಾಳದ ಲಿಂಗ ಶರೀರದ ದಕ್ಷಿಣ ಧ್ರುವದಲ್ಲಿದ್ದಂಥ ಕಥೆಯನ್ನು ಹೇಳಿದ್ದು. ಈಗ ಅದನ್ನು ಮೇಲಕ್ಕೆ ತರಬೇಕು. ಮೇಲಕ್ಕೆ ತರಬೇಕಂತ ಹೇಳಿದ್ರೆ ವಿದ್ಯುತ್ ಕಾಂತೀಯ ತರಂಗ ಯಾವುದು ಮೇಲಕ್ಕೆ ಹರಿಯುತ್ತಾ ಉಂಟು ಅದರ ಮುಖಾಂತರ ಮೇಲೆ ಏರ್ಬೇಕು. 7 ಚಕ್ರಗಳಲ್ಲಿ ಹಾದುಕೊಂಡು ಸಹಸ್ರಾರದಿಂದ ಆ ಉತ್ತರದ ಧ್ರುವದ ಕಡೆಗೆ ಹರಿಬೇಕು.
ಆ ಉತ್ತರ ಧ್ರುವದಲ್ಲಿ ಹರಿದ್ರೆ ಆ ಉತ್ತರದ ಧ್ರುವದಲ್ಲಿ ಹೇಗೆ ವಿದ್ಯುತ್ಕಾಂತೀಯ ತರಂಗಗಳು ಕಾರಂಜಿಯ ಹಾಗೆ ಹೊರಗೆ ಚಿಮ್ಮುವಾಗ ಅಲ್ಲಿ ಅರ್ಧಚಂದ್ರಾಕೃತಿಯ 2 ವೃತ್ತಗಳಾಗಿ ಬರ್ತದೆ. ಈ ಅರ್ಧಚಂದ್ರಾಕೃತಿಯ ಮೇಲೆ ಹಂಸದ ರೆಕ್ಕೆ ಇರ್ತದೆ. ಇಲ್ಲಿ ಹಂಸ ರೆಕ್ಕೆ ಬಡಿಲಿಕ್ಕಿಲ್ಲ, ಬರೇ ತೇಲುವುದು ಮಾತ್ರ ಅಂತ ಹೇಳಿದ್ರೆ ಮಾನಸ ಸರೋವರದ ಮೇಲೆ ಹಾರುವ ಹಂಸ ಅದು ತೇಲುವುದಲ್ಲಿ. ಇನ್ನು ಈ ಹಂಸದ ಮೇಲೆ ನೀಲಿ ಸೀರೆ ಹಾಕಿದಂಥ ನೀಲ ಸರಸ್ವತಿ ಇರ್ತಾಳೆ, ಅವಳು ಕೈಯಲ್ಲಿ ವೀಣೆ ಇರ್ತದೆ, ವೀಣೆ ಬಾರಿಸ್ತಾ ಇರ್ತಾಳೆ. ಹಾಗೆಯೇ ಹಂಸದ ಬಾಯಿಯಲ್ಲಿ ಮುತ್ತಿನ ಮಾಲೆ ಇದೆ. ಯಾಕಂತೇಳಿದ್ರೆ ಹಂಸ ಬಾಯಿ ಬಿಡಬಾರ್ದು, ಇಲ್ಲದಿದ್ದರೆ ಮುತ್ತಿನ ಮಾಲೆ ಕೆಳಗೆ ಬಿದ್ದು ಹಿಮಾಲಯದಲ್ಲಿ ಅದು ನುಚ್ಚು ನೂರಾಗಿ ಹೋಗ್ತದೆ, ಅಂದ್ರೆ ಮತ್ತೆ ಸಿಗುವುದಿಲ್ಲ ಅಂತ. ಹೀಗೆ ಆ ಉಚ್ಚಿಷ್ಟ ಗಣಪತಿಯ ಮುಖಾಂತರ ನಾಶ ಆದಂತ ಅಳಿದು ಹೋದಂತ ವೇದವನ್ನು ಮತ್ತೆ ಬರೆಸ್ತಾನೆ ಆ ವಿಷ್ಣು. ಹೀಗೆ ಒಂದು ಬಾರಿ ಬ್ರಾಹ್ಮಣರ ಬಾಯಿಯಲ್ಲಿದ್ದಂತ ವೇದ ಅದು ಈಗ ಎಂಜಲಾಗಿ ಹೊರಗೆ ಬಂತು. ಆ ಎಂಜಲನ್ನು ಮತ್ತೆ ಹೆಕ್ಕಿ ಬರೆದವ, ಅದಕ್ಕೆ ಇವನಿಗೆ ಉಚ್ಚಿಷ್ಟ ಗಣಪತಿ ಅಂತ ಹೆಸರು. ಆ ಉಚ್ಚಿಷ್ಟ ಗಣಪತಿಯ ಶಕ್ತಿಗೆ ನೀಲ ಸರಸ್ವತಿ ಅಂತ. ಇನ್ನು ಉಚ್ಚಿಷ್ಟ ಗಣಪತಿ ಯಾರು ಅಂತ ಕೇಳಿದ್ರೆ, ಕೃತಿಕಾ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದಾರೆ, ಎಲ್ಲಿ ಕಾರ್ತಿಕೇಯನಿದ್ದಾನೆ, ಆ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದವರ ಶರೀರಕ್ಕೆ ಉಚ್ಚಿಷ್ಟ ಗಣಪತಿ ಅಂತ ಹೆಸರು. ಇದು ಕೃತಿಕಾ ನಕ್ಷತ್ರದ ಗಣಪತಿ. ಹೀಗೆ ಪಂಚಭೂತಗಳಿಗೆ 5, ಇನ್ನು 27 ನಕ್ಷತ್ರಗಳಿಗೆ 27, ಒಟ್ಟು 32, ಮತ್ತೆ ಒಂದು ಚೋರ ಗಣಪತಿ ಅಂತ. ಎಲ್ಲಾದೊಂದು ಸುಬ್ರಹ್ಮಣ್ಯನ ದೇವಸ್ಥಾನ ಉಂಟಂತ ಹೇಳಿದ್ರೆ ಆ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿರುವಂಥ ಆ ಗಣಪತಿ ಅದು ಉಚ್ಚಿಷ್ಟ ಗಣಪತಿ, ಅಂದ್ರೆ ರೀರೈಟರ್, ಹಣೆ ಬರವನ್ನು ತಿದ್ದುವವ ಅಂತ. ಇವ ಲಿಂಗದ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಂತಹ ವಿದ್ಯುತ್ ಕಾಂತಿಯ ತರಂಗ ಏನಿದೆ ಅದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಹಾಗೆ ಆಜ್ಞ ಅನ್ನುವಂಥ 6 ಚಕ್ರಗಳ ಮುಖಾಂತರ ಹಾದುಕೊಂಡು ಹೋಗುವಾಗ ಆ 6 ಚಕ್ರಗಳಿಗೆ ಇಲ್ಲಿ ಷಡಾನನ ಸುಬ್ರಹ್ಮಣ್ಯ. ಹಾಗೆ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ದಕ್ಕೆ ಕಾರ್ತಿಕೇಯ. ಹಾಗೆ ಈ ಕೃತಿಕಾ ನಕ್ಷತ್ರಗಳಂತೇಳಿದರೆ 7 ನಕ್ಷತ್ರಗಳ ಪುಂಜ ಅದು. ಅಂತ 7 ನಕ್ಷತ್ರಗಳ ಪುಂಜ ಯಾರನ್ನು ಸಾಕಿದ್ರು ಅವ ಕಾರ್ತಿಕೇಯ. ಹೀಗೆ ನಾಥಪಂಥದ ಯೋಗಿಗಳು ಹೊಸತ್ತೊಂದು ತತ್ವವನ್ನು ಇಲ್ಲಿ ತಂದ್ರು ಮತ್ತೆ ಬರೆಯಲಿಕ್ಕೋಸ್ಕರ. ಅದಕ್ಕಾಗಿ ಈ ಶಿವಸಹಸ್ರನಾಮದಲ್ಲಿ ಮಂಜುನಾಥನ ಹೆಸರಿಲ್ಲ, ಅದು ಇಲ್ಲಿ ಮಾತ್ರ. ಮಂಜುನಾಥ ಅಂತ ಹೇಳಿದ್ರೆ ಮನ್ ಹೇಳಿದರೆ ಮನಸ್ಸು, ಜಾ ಅಂತ ಹೇಳಿದ್ರೆ ಹುಟ್ಟುವುದು, ನಾ ಅತಃ ಈಗಲ್ಲ ಹಿಂದೆ ಹುಟ್ಟಿದ್ದು ಅಂತ, ಅದು ಹಿಂದೆ ಇತ್ತು. ಹಾಗೆ ನಮ್ಮ ಶರೀರದ ಸುತ್ತ ಯಾವ ಲಿಂಗ ಶರೀರ ಇದೆ, ಈ ಲಿಂಗ ಶರೀರವನ್ನು ನಾವು ಈಗ ಮನಸ್ಸಿನಿಂದಲೇ ಗ್ರಹಿಸಬೇಕು, ಮನಸ್ಸಿನಿಂದಲೇ ನೋಡಬೇಕು. ಅದು ಕಲ್ಪನೆಯ ಮುಖಾಂತರವೋ ಅಥವಾ ಭಕ್ತಿಯ ಮುಖಾಂತರವೋ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ಆ ಮುಖಾಂತರ ನಮ್ಮ ಒಳಗಿನದ್ದನ್ನೇ ನಾವು ನೋಡುವಂಥ ಒಂದು ತಂತ್ರದ ಮುಖಾಂತರವೋ ನಾವು ಅದನ್ನು ಜಾಗೃತಗೊಳಿಸಬೇಕು. ಇಂತಹ ಶರೀರದಲ್ಲಿ ಇದನ್ನೆಲ್ಲವನ್ನು ಅನುಭವಿಸಲಿಕ್ಕೋಸ್ಕರ ನವನಾರಾಯಣರು ಅನ್ನುವಂಥ 9 ಚೋದಕಗಳಿದೆ. ಅದರ ಉಪಯೋಗವನ್ನು ಪಡೆದುಕೊಂಡು ಪ್ರತಿಯೊಬ್ಬರು ಈ ಪ್ರಪಂಚದಲ್ಲಿ ಏನಿದ್ದರೂ 12 ರಾಶಿಯಲ್ಲೇ ಹುಟ್ಟಿದವರು ಇರುವುದು. ಹೀಗೆ ಈ 12 ರಾಶಿಯವರ ಒಳಗೂ ಈ 9 ಹಾರ್ಮೋನ್ಗಳಿದೆ, ಚೋದಕಗಳಿದೆ. ಅದರ ಮುಖಾಂತರ ನಮ್ಮೊಳಗಿನಂಥ ಈ ತತ್ವಗಳನ್ನು ಜಾಗೃತಗೊಳಿಸಬೇಕು. ಹೀಗೆ ಜಾಗೃತಗೊಳಿಸುವಂಥ ಆ ಕ್ರಿಯೆಯಲ್ಲಿ ಇಲ್ಲಿ ಅಷ್ಟಭೈರವರು ಅನ್ನುವಂಥ ಒಂದು ತತ್ವ ಇದೆ. ಒಂದು ಲಿಂಗ ಶರೀರ, ಒಂದು ಲಿಂಗ ಶರೀರದ ದಕ್ಷಿಣದಿಂದ ಉತ್ತರಕ್ಕೆ ವಿದ್ಯುತ್ ಕಾಂತಿಯ ತರಂಗ ಹರಿಯುತ್ತದೆ. ಇಲ್ಲಿವ ಕಾಲಭೈರವ ಅಂತ. ಈ ಕಾಲಭೈರವನ ಒಳಗೆ ಇನ್ನು 8 ಭೈರವರಿದ್ದಾರೆ. ಈ 8 ಭೈರವರು ಇಲ್ಲಿ ಕಾಲಭೈರವರೇ, ಆದರೆ ಇಲ್ಲಿ ದೇವತೆಗಳು ಅಂತ ಮತ್ತು ದೇವರು ಅಂತ. ಈ ದೇವರು ಅಂತ ಹೇಳಿದ್ರೆ ಯಾವುದು ಸ್ವಯಂ ಆಗಿ ಬೆಳಗ್ತದೆ ಅದು ದೇವರು. ಇನ್ನು ಸ್ವಯಂ ಆಗಿ ಬೆಳಗುವಿಕೆಯ ಸಹಾಯವನ್ನು ಪಡೆದುಕೊಂಡು ಇನ್ನು ಉಳಿದದ್ದೇನೆಲ್ಲ ಬೆಳಗ್ತಾ ಉಂಟು ಅದೆಲ್ಲವೂ ದೇವತೆಗಳು. ಇದೆಲ್ಲವೂ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದಂಥ ಆ ಕಾಲಭೈರವಾಷ್ಟಕದ ಆ ಒಂದೊಂದು ಚರಣ ಈ ಒಂದೊಂದು ಭೈರವರಿಗೆ ಸಂಬಂಧಪಟ್ಟದ್ದು. ಹೀಗೆ ಆ ಮೊದಲ ಚರಣ ಏನು ಹಿಂದೆ ನೀವು ಕೇಳಿದ್ದೀರಿ, ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ಅಂತ, ಇದು ಇಲ್ಲಿ ಅಸಿತಾಂಗ ಭೈರವ ಅಂತ. ಅಷ್ಟ ಭೈರವರಲ್ಲಿ ಒಬ್ಬ ಇವ. ಅಸಿತ ಅಂತ ಹೇಳಿದ್ರೆ ಕಡು ನೀಲಿ ಅಥವಾ ಕಪ್ಪಾಗಿರುವಂಥ
ಹಣ್ಣಿನಾಗಿರುವವ. ಇದಕ್ಕೆ ಕಡು ಭೈರವ ಅಂತಲೂ ಕರೀತಾರೆ. ಈ ಅಸಿತಾಂಗ ಭೈರವನ ವಾಹನ ಹಂಸ. ಹಾಗೆ ಇವ ಪೂರ್ವ ದಿಕ್ಕಿಗೆ ಅಧಿಪತಿ. ಬ್ರಾಹ್ಮಿ ಅನ್ನೋದು ಇವನ ಶಕ್ತಿ. ಆದರೆ ಇಲ್ಲಿರುವಂತ ಈ ಅಸಿತಾಂಗ ಭೈರವನಿಗೆ ವಿಷ್ಣು ತತ್ವ. ಯಾವ ವಿಷ್ಣು ಕೇಳಿದ್ರೆ ಆಗ ನಾನು ಹೇಳಿದಲ್ವಾ, ಪಾತಾಳದಿಂದ ಆ ನೀಲ ಸರಸ್ವತಿಯನ್ನು ಮೇಲಕ್ಕೆ ತಂದವ. ಅದಕ್ಕೋಸ್ಕರ ಅವ ನೀಲಿ, ಯಾಕಂದ್ರೆ ಕಡು ನೀಲಿ ಅಥವಾ ಕಪ್ಪು ಅಂತ, ಕಪ್ಪು ಕಡು ಭೈರವ ಅಂತ. ಆ ಬ್ರಾಹ್ಮಿ ಅದೇ ನೀಲ ಸರಸ್ವತಿ. ಇನ್ನು ಹಂಸ ಅದು ಸೋಹಂ ಅಂತೇಳಿ ಕೆಳಗಿಂದ ಮೇಲಕ್ಕೆ, ಹಾಗೆ ಮೇಲಿನಿಂದ ಕೆಳಗೆ ಹರಿಯುವಂತ ಆ ಅಜಪ ಗಾಯತ್ರಿಯ ಆ ಮಂತ್ರ ಏನಿದೆ ಅದು ಇಲ್ಲಿ ಸ್ವಯಂ ಆಗ್ತಾ ಇರುವಂಥದ್ದು. ಹಾಗೆ ಹೇಗೆ ಹಂಸ ಆ ಹಿಮಾಲಯದ ಪರ್ವತದ ಮೇಲೆ ತೇಲ್ತಾ ಚಲಿಸ್ತದೋ, ಮಾನಸ ಸರೋವರದ ಮೇಲೆ ಹೇಗೆ ತೇಲ್ತಾ ಚಲಿಸ್ತದೋ, ಅದೇ ರೀತಿ ನಮ್ಮ ಲಿಂಗದ ಉತ್ತರ ಧ್ರುವದಲ್ಲಿಯೂ ಒಂದು ಹಂಸ ಇದೆ. ಆ ಹಂಸವೇ ಇಲ್ಲಿ ಸೋಹಂ. ಹಿಂದಿನ ಸಂಚಿಕೆಗಳಲ್ಲಿ ಪ್ರತಿಯೊಂದು ಚರಣಕ್ಕೂ ಯಾರು ನಾಥರು ಅಂತ ಹಿಂದೆ ಹೇಳಿ ಆಗಿದೆ. ಇನ್ನು ಎರಡನೇ ಚರಣ ಭಾನುಕೋಟಿ ಭಾಸ್ವರಂ ಭವಾಬ್ದಿ ತಾರ ಕಂಪರಂ. ಇಲ್ಲಿ ಎರಡನೆಯ ಭೈರವ ರುರು ಭೈರವ ಅಥವಾ ಗುರು ಭೈರವ ಅಥವಾ ಆನಂದ ಭೈರವ ಅಂತಂದ್ರೆ ವಿಶುದ್ಧಿ ಚಕ್ರದಲ್ಲಿರುವಂತಹ ಭೈರವನಿಗೆ ಆನಂದ ಭೈರವ ಅಂತ ಹೆಸರು. ಇನ್ನು ಈ ರುರು ಭೈರವನನ್ನು ಕಾಡು ಭೈರವ ಅಂತ. ಈ ಕಾಡು ಭೈರವ ಅಂತ ಹೇಳಿದ್ರೆ ಕಾಡಿನಲ್ಲಿ ದನ ಕರುಗಳ ರಕ್ಷಣೆಗೋಸ್ಕರ ಭೈರವನನ್ನು ನಂಬುತ್ತಾ ಇದ್ರು. ನಮ್ಮ ಊರಲ್ಲೆಲ್ಲ ನಂಬುತ್ತಾರೆ ಇಂಥದ್ದನ್ನು. ಅಂತ ಭೈರವನಿಗೆ ಗೋಮಾರಿ ಭೈರವ ಅಂತ ಹೆಸರು. ಆಗ್ನೇಯ ದಿಕ್ಕಿಗೆ ಇವ ಅಧಿಪತಿ. ಹಾಗೆ ಬ್ರಹ್ಮ ಇದರ ದೇವತೆ. ಬ್ರಹ್ಮ ಅಂತ ಹೇಳಿದ್ರೆ ಬೃಹತೀತಿ ಬ್ರಹ್ಮ. ಹಾಗೆ ಗೋವು ಅವನ ವಾಹನ. ಇವ ಜ್ಞಾನದ ಮುಖಾಂತರ ಜೀವನದ ಸಫಲತೆಯನ್ನು ಕೊಡುವವ. ಇಂಥ ಭೈರವ ತತ್ವ ಇದು ಗೋರಕ್ಷನಾಥನ ತತ್ವ. ಹಾಗೆ ಮೂರನೆಯ ಭೈರವ ಖಂಡ ಭೈರವ ಅಥವಾ ಚಂಡ ಭೈರವ. ಈ ಖಂಡ ಭೈರವ ದಕ್ಷಿಣ ದಿಕ್ಕಿಗೆ ಅಧಿಪತಿ. ಹಾಗೆ ಇವನ ವಾಹನ ನವಿಲು. ಆದ್ದರಿಂದ ಇವ ಸುಬ್ರಹ್ಮಣ್ಯ. ಇವನನ್ನು ಉಗ್ರ ಭೈರವ ಅಂತೇಳಿಯೂ ಕರೀತಾರೆ. ಇವ ಅಗ್ನಿ ತತ್ವದವ. ಹೀಗೆ ಈ ಖಂಡ ಭೈರವ ಕಾಲಭೈರವ ಅಷ್ಟಕದ ಮೂರನೆಯ ಚರಣ. ಶೂಲ ಟಂಕ ಪಾಶದಂಡ ಪಾಣಿಮಾದಿ ಕಾರಣಂ ಅಂತ. ಇದು ಚೌರಂಗಿನಾಥನ ತತ್ವ. ಈ ಚೌರಂಗಿನಾಥ ಪ್ರತಿಸ್ಪರ್ಧಿಗಳ ಎದುರಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಈ ಭೈರವ ತುಂಬಾ ಸಹಾಯಕಾರಿ. ಇನ್ನು ನಾಲ್ಕನೆಯ ಭೈರವ ಕ್ರೋಧ ಭೈರವ ಅಂತ. ಈ ಕ್ರೋಧ ಭೈರವನ ವಾಹನ ಗರುಡ. ಹಾಗೆ ಕೈಯಲ್ಲಿ ಶಂಖ, ಚಕ್ರ, ಗದೆ ಮತ್ತು ಕಪಾಲ ಪಾತ್ರೆಯನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಹೊರಗಿನ ಶತ್ರುಗಳ ನಾಶಕ್ಕೂ ಹಾಗೆ ನಮ್ಮ ಒಳಗೆ ಇರುವಂತ ರೋಗ ರುಜಿನಗಳೆನ್ನುವಂಥ ಶತ್ರುಗಳ ನಾಶವನ್ನು ಈ ಭೈರವ ಮಾಡ್ತಾನೆ. ಶನಿಯ ಪ್ರಭಾವವನ್ನು ನಿಯಂತ್ರಿಸುವ ಭೈರವ ಇವ. 7ನೇ ಶನಿ, ಅಷ್ಟಮದ ಶನಿ, ಹಾಗೆ ದೃಷ್ಟಿದೋಷ, ವಾದ ವಿವಾದಗಳಾಗದಂತೆ ತಡೀತಾನೆ. ಹಾಗೆ ಶುಭ ಪ್ರಯಾಣಕ್ಕೆ ಇವನನ್ನು ಸ್ತುತಿಸಿದರೆ ಪ್ರಯಾಣ ಸುಗಮವಾಗಿ ನಡೆಯುತ್ತದೆ. ಹಾಗೆಯೇ ಅಪಘಾತಗಳೆಲ್ಲ ಆಗದ ಹಾಗೆಯೂ ಇವ ರಕ್ಷಿಸ್ತಾನೆ. ಇವ ಚೌರಂಗಿನಾಥನ ಶಿಷ್ಯ ವಟಸಿದ್ಧ ನಾಗನಾಥ ಅಂತ. ನಮ್ಮ ಶರೀರಕ್ಕೆ ಮುಕ್ತಿಯನ್ನು ಕೊಡುವಂಥ ಆ ಯೋಗವನ್ನು ನಮಗೆ ಕಲಿಸ್ಲಿಕ್ಕೋಸ್ಕರ ಇಲ್ಲಿ ಬಂದಂಥ ಆ ಆದಿಶೇಷನೇ ಇವ. ವಟಸಿದ್ಧನಾಗನಾಥನ ಈ ಯೋಗದ ಕಥೆಗಳು ಇನ್ನೂ ತುಂಬ ಇದೆ ಹೇಳಲಿಕ್ಕೆ. ಅದು ಮುಂದೆ ಹಂತ ಹಂತವಾಗಿ ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ನಾನು. 5ನೆಯ ಭೈರವ ಉನ್ಮತ್ತ ಭೈರವ ಅಂತ. ಈ ಉನ್ಮತ್ತ ಭೈರವ ಪಶ್ಚಿಮ ದಿಕ್ಕಿಗೆ ಅಧಿಪತಿ. ಕುದುರೆ ಇವನ ವಾಹನ. ಇವ ವರಾಹಿ ಅನ್ನುವಂಥ ಶಕ್ತಿ. ವರಾಹಿ ಅಂತ ಹೇಳಿದ್ರೆ ದಾರಿ ತಪ್ಪಿದ ಭೂಮಿಯನ್ನು ಮತ್ತೆ ದಾರಿಗೆ ತಂದವ. ಹಿರಣ್ಯಾಕ್ಷ ಕದ್ದುಕೊಂಡು ಹೋದಂಥ ಭೂಮಿಯನ್ನು, ಹಿರಣ್ಯಾಕ್ಷನನ್ನು ಹಂದಿಯಾಗಿ ಕೊಂದು ಮತ್ತೆ ಭೂಮಿಯನ್ನು ಅದರ ಕಕ್ಷೆಯಲ್ಲಿಟ್ಟವ. ಹಾಗೆಯೇ ನಮ್ಮ ಶರೀರದಲ್ಲಿಯೂ ಇವ ಕಾರ್ಯಾಚರಿಸ್ತಾನೆ. ಹೇಗೆ ಅಂತ ಹೇಳಿದರೆ ಇದು ಕಾಲಭೈರವಾಷ್ಟಕದ 5ನೆಯ ಚರಣ. ಧರ್ಮ ಸೇತು ಪಾಲಕಂ ಅಧರ್ಮ ಮಾರ್ಗನಾಶಕಂ. ಜೀವನದಲ್ಲಿ ಬರುವಂಥ ನಕಾರಾತ್ಮಕ ಚಿಂತನೆಗಳು, ಹಾಗೆ ನಕಾರಾತ್ಮಕ ಸ್ಥಿತಿಗಳು, ಭಯಗಳನ್ನು ಇವ ನಿವಾರಿಸ್ತಾನೆ. 6ನೆಯ ಭೈರವ ಕಪಾಲ ಭೈರವ. ಕಪಾಲ ಭೈರವನ ವಾಹನ ಆನೆ. ಈ ಕಪಾಲ ಭೈರವನನ್ನು ಕಾಲಭೈರವ ಅಂತ ಹೇಳಿಯೂ ಕರೆಯುತ್ತಾರೆ. ವಾರುಣಿ ಶಕ್ತಿಯನ್ನು ಪಡೆದುಕೊಂಡಂತ ಇವ ಇಂದ್ರಾಣಿ
ಇವನ ಶಕ್ತಿ ದೇವತೆ. ಇನ್ನು ಇವ ಶಿವನ 19 ಅವತಾರಗಳಲ್ಲಿ 4ನೆಯವ. ಪದವಿ ಅನ್ನುವಂಥ 5ನೆಯ ತಲೆಯನ್ನು ಹೊಂದಿದಂಥ ಬ್ರಹ್ಮ, ನಾನು ಸಹ ಶಿವನಿಗಿಂತ ಏನು ಕಮ್ಮಿ ಅನ್ನುವಂಥ ಅಹಂಕಾರವನ್ನು ಪಟ್ಟಾಗ ಯಾರು ಆ ಕಾಲಭೈರವನಾಗಿ ಬಂದು ತನ್ನ ಕಿರುಬೆರಳಿನಿಂದ ಆ ಊರ್ಧ್ವಮುಖವಾಗಿದ್ದಂಥ ಬ್ರಹ್ಮನ 5ನೆಯ ತಲೆಯನ್ನು ಚಿವುಟಿ ತೆಗೆದು ಅದನ್ನು ಕಪಾಲವಾಗಿ ಕೈಯಲ್ಲಿ ಧರಿಸಿದ್ನೋ ಇವ ಕಾಲಭೈರವ. ಇಂಥ ಕಾಲಭೈರವನೇ ಇಲ್ಲಿ ಕಪಾಲಭೈರವ. ಹಾಗೆ ಇಲ್ಲಿ ಕಾಲಭೈರವ ಅಂತ ಹೇಳುವಾಗ ಆ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಂಥ ವಿದ್ಯುತ್ ಕಾಂತಿಯ ತರಂಗ 6 ಚಕ್ರಗಳ ಮುಖಾಂತರ ಹರಿದುಕೊಂಡು ಹೋಗುವಾಗ ಅದನ್ನು ನಾವು ಆ ಮೊದಲನೇ ಚರಣದಲ್ಲಿ ಪಾವನಾಂಗ್ರಿ ಪಂಕಜಂ ಅಂತ ಹೇಳ್ತೇವೆ. ಅಂದರೆ ಪಾವನವಾದ ತಾವರೆಗಳು, ಅದು ಅವನ ಪಾದ. ಅದನ್ನೇ ಇಲ್ಲಿ ಈ ವಿದ್ಯುತ್ ಕಾಂತಿಯ ತರಂಗ ಹರಿಯುವಾಗ 7 ಬಣ್ಣದ ಮಣಿಗಳ ಹಾಗೆ ಅದು ಹೊಳೆಯುತ್ತದೆ. ಇಲ್ಲಿ ಇದು ರತ್ನ ಪಾದುಕಾ ಪ್ರಭಾಭಿ ರಾಮಪಾದ ಯುಗ್ಮಕಂ. ಇನ್ನು 7ನೆಯ ಭೈರವ ಭೀಷಣ ಭೈರವ, ಬೆದರಿಸುವ ಭೈರವ ಅಂತ. ಸಿಂಹ ಇವನ ವಾಹನ. ಕೆಂಪು ಬಣ್ಣದಿಂದ ಶೋಭಿಸುವಂಥ ಇವ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುವಂಥ ಶಕ್ತಿಯನ್ನು ಹೊಂದಿದವ. ಕಾಲಭೈರವ ಅಷ್ಟಕದಲ್ಲಿ ಈ 7ನೆಯ ಚರಣ ಏನಿದೆ, ಅಟ್ಟಹಾಸ ಚಿನ್ನ ಪದ್ಮ ಜಾಂಡ ಕೋಶ ಸಂತತಿಂ ಅಂತ, ಅದು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಇನ್ನು 8ನೆಯ ಭೈರವ ಸಂಹಾರ ಭೈರವ ಅಂತ. ಕಂದು ಬಣ್ಣದ ನಾಯಿ ಇವನ ವಾಹನ. ಹಾಗೆಯೇ ದಶಭುಜಗಳಲ್ಲಿ ಶಂಖ, ಚಕ್ರ, ಡಮರು, ತ್ರಿಶೂಲ ಹೀಗೆ ವಿವಿಧ ಆಯುಧಗಳನ್ನು ಧರಿಸಿದ್ದಾನೆ. ಜ್ಞಾನದ ಸ್ಥಿತಿಯಲ್ಲಿ ನೋಡುವಾಗ ಇವ ಭೂತ ಸಂಘ ನಾಯಕಂ ವಿಶಾಲ ಕೀರ್ತಿದಾಯಕಂ ಅಂತ. ಅಂದರೆ ದೇಹ ಭಾವವನ್ನು ಬಿಟ್ಟು ಪಂಚಭೂತಗಳನ್ನುವಂಥ ಭೂತಗಳ ಸಂಘದಲ್ಲಿರುವವ. ಇನ್ನೆಚ್ಚಿನ ವಿವರಣೆಯನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ. ಈ 8 ಭೈರವರುಗಳ ಸಾಧನೆಯಿಂದ ಅಥವಾ ಈ ಬರೇ ಒಂದು ಕಾಲಭೈರವ ಅಷ್ಟಕವನ್ನು ಪಠಿಸುವುದರಿಂದ ಕೇಳುವುದರಿಂದ ಯಾವ ಸ್ಥಿತಿ ಬರ್ತದೆ, ದೇಹ ಭಾವವನ್ನೇ ಬಿಟ್ಟು ಕಾಲಭೈರವನೇ ಆಗಿ ನಿಲ್ಲುವುದು ಹೇಗೆ, ಇದನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ. ಅತೇ ಪ್ರಯಾಂತಿ ಕಾಲಭೈರವಾಂಗ್ರಿ ಸನ್ನಿಧಿಂ ಶುಭಂ ಅಂತ ಹೇಳುವಾಗ ನಾವಿಲ್ಲ, ಅವ ಮಾತ್ರ ಇಲ್ಲಿ ಇದ್ದಾನೆ ಅನ್ನುವಂಥ ಆ ಸ್ಥಿತಿಯಲ್ಲಿ ನಮ್ಮನ್ನು ನಿಲ್ಲಿಸ್ತಾನೆ. ಹೀಗೆ ನಮ್ಮ ಇಲ್ಲಿರುವಂಥ ಭೂತ, ನಾಗ, ದೈವ, ಹಾಗೆ ನಮ್ಮ ಇಲ್ಲಿ ಆರಾಧನಾ ಪದ್ಧತಿಗಳು ಇದೆಲ್ಲವೂ ಈ ಕಾಲಭೈರವನಿಗೆ ಸಂಬಂಧಿಸಿದ್ದು, ನಾಥ ಪಂಥಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿದರೆ ಹಣೆ ಬರವನ್ನು ತಿದ್ದಿ ಬರೆಯುವಂಥ ತತ್ವದ್ದಿದು. ಹಾಗೆ ತಮ್ಮ ತಮ್ಮ ಹಣೆ ಬರವನ್ನು ತಿದ್ದಲಿಕ್ಕೋಸ್ಕರ ತುಂಬ ಕಷ್ಟ, ಸಮಸ್ಯೆ, ನೋವಿನಲ್ಲಿರುವವರು ಈ ಅಷ್ಟಕವನ್ನು ನಿಜ ಅರ್ಥದಲ್ಲಿ ಗ್ರಹಿಸಿಕೊಂಡು ಪಠಿಸಿದರೆ ನಿಮಗಿರುವಂಥ ಎಲ್ಲ ಕಷ್ಟಗಳನ್ನು ಪರಿಹರಿಸುವಂಥ ಅಷ್ಟಭೈರವರ ತತ್ವ ಇದರಲ್ಲಿ ಅಡಕವಾಗಿದೆ. ಹಾಗೆ ಆ 9ನೆಯ ಸ್ಥಿತಿ ಏನುಂಟು, ಆ ಕಾಲಭೈರವ ಅನ್ನುವಂಥ ಸ್ಥಿತಿಯಲ್ಲಿ ನಿಲ್ಲಲಿಕ್ಕೆ, ಆ ಸ್ಥಿತಿಯನ್ನು ನಾವು ಧಾರಣೆ ಮಾಡಲಿಕ್ಕೆ ತುಂಬ ಸುಲಭದಲ್ಲಿ ಸಾಧ್ಯ ಆಗ್ತದೆ. ಹಾಗೆ ತಾವೆಲ್ಲರೂ ಈ ಸಾಧನೆಯಲ್ಲಿ ತೊಡಗಬೇಕು. ತಮ್ಮ ತಮ್ಮ ಚೈತನ್ಯವನ್ನು ಮತ್ತೆ ಮೇಲೆತ್ತಬೇಕು. ಈ ಸನಾತನ ಧರ್ಮವನ್ನು ಮತ್ತೆ ಮೇಲೆತ್ತಲಿಕ್ಕಿದೆ. ಹಿಂದೆ ಹೇಗೆ ಆ ಬೌದ್ಧ ಧರ್ಮದ ಉಚ್ಛ್ರಾಯ ಕಾಲದಲ್ಲಿ ಈ ಸನಾತನ ಧರ್ಮವನ್ನು ಮತ್ತೆ ಮೇಲೆತ್ತಲಿಕ್ಕೋಸ್ಕರವೇ ಆ ನಾಥಪಂಥದವರು ಬಂದರು, ಅಂಥ ಯೋಗಿಗಳು ಇಲ್ಲಿ ಅವತಾರವನ್ನು ತೆಗೆದುಕೊಂಡ್ರು. ಹಾಗೆಯೇ ಈಗ ಮತ್ತೆ ಅಂಥ ಒಂದು ಸ್ಥಿತಿ ಬಂದಿದೆ ನಮ್ಮ ಈ ದೇಶಕ್ಕೆ. ಅದಕ್ಕಾಗಿ ಎಲ್ಲರೂ ತಮ್ಮೊಳಗಿನ ಕಾಲಭೈರವನನ್ನು ಜಾಗೃತಗೊಳಿಸಿ ಸನಾತನತೆಯನ್ನು ಮತ್ತೆ ಸನಾತನತೆಯ ದಾರಿಯಲ್ಲಿ ನಡೆಯುವ ಹಾಗೆ ಮೇಲೆದ್ದು ನಿಲ್ಲಿಸಬೇಕಾದಂಥ ಕರ್ತವ್ಯ ನಮ್ಮ ನಿಮ್ಮ ಎಲ್ಲರ ಮೇಲಿದೆ. ಅಷ್ಟಭೈರವರ ಈ ತತ್ವವನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.